ಮದ್ದೂರು ಗಣೇಶ ಮೆರವಣಿಗೆ ವೇಳೆ ಕಲ್ಲು ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮದ್ದೂರಿಗೆ ಬಿಜೆಪಿಯ ಲೀಗಲ್ ಟೀಮ್ ಭೇಟಿ ಕೊಟ್ಟಿದೆ. ವಕೀಲರ ಸಂಘಕ್ಕೆ ಭೇಟಿ ನೀಡಿ ವಕೀಲರ ಜೊತೆಗೆ ಸಭೆ ನಡೆಸಲಾಗಿದೆ, ಚರ್ಚೆ ಮಾಡಿದ್ದಾರೆ. ಮದ್ದೂರಿಗೆ ಬಿಜೆಪಿಯ ಲೀಗಲ್ ಟೀಮ್ ಭೇಟಿ ಕೊಟ್ಟಿದ್ದು ಇದರ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಂಡು ಜೊತೆಗೆ ಚರ್ಚೆ ಮಾಡಿದ್ದಾರೆ. ಕಿಡಿಗೇಡಿಗಳ ಪರ ವಕಾಲತ್ತು ಹಾಕದಿರೋದಕ್ಕೆ ವಕೀಲರು ನಿರ್ಧಾರ ಮಾಡಿಕೊಂಡಿದ್ದಾರೆ. ಮದ್ದೂರಿನ ವಕೀಲರಿಗೆ ಬಿಜೆಪಿ ಲೀಗಲ್ ಟೀಮ್ನಿಂದ ಅಭಿನಂದನೆ ಕೂಡ ಸಲ್ಲಿಕೆ ಮಾಡಲಾಗಿದೆ. ರಾಮ್ ರಹೀಂ ನಗರದ ಮಸೀದಿಯ ಕುರಿತು ದಾಖಲೆ ಪರಿಶೀಲನೆ ಕೂಡ ಈ ಸಂದರ್ಭದಲ್ಲಿ ನಡೆದಿದೆ. ಘಟನೆ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ ರಾಜ್ಯ ಕಾನೂನು ಪ್ರಕೋಷ್ಠ ಟೀಮ್. ರಾಜ್ಯ ಕಾನೂನು ಪ್ರಕೋಷ್ಠದ ರಾಜ್ಯ ಸಂಚಾಲಕ ವಸಂತ್ ಕುಮಾರ್ ಹಾಗೂ ಅಯ್ಯಪ್ಪ, ರಮೇಶ್, ನರಸಿಂಹಮೂರ್ತಿ, ಚಂದನ್ ಕುಮಾರ್, ವಿಶ್ವನಾಥ್, ಪ್ರಸನ್ನ ಸೇರಿದಂತೆ ಹಲವರು ಈ ವೇಳೆ ಭಾಗಿಯಾಗಿದ್ದಾರೆ. ಜೊತೆಗೆ ರಾಮ್ ರಹೀಂ ನಗರದ ಒಂದಷ್ಟು ದಾಖಲೆಗಳ ಬಗ್ಗೆ, ಅಲ್ಲಿ ಇರುವಂತಹ ಮಸೀದಿಯ ಕುರಿತು ಕೂಡ ಈಗಾಗಲೇ ಚರ್ಚೆ ಶುರುವಾಗಿದೆ. ಕಲ್ಲು ಎಸೆತ ಘಟನೆಯ ನಂತರ ಈ ಚರ್ಚೆ ಶುರುವಾಗಿದೆ. ಹಾಗಾಗಿ ರಾಮ್ ರಹೀಮ ನಗರದ ಮಸೀದಿಯ ದಾಖಲೆಗಳ ಬಗ್ಗೆ ಕೂಡ ಪರಿಶೀಲನೆ ಆಗಿದೆ. ಮದ್ದೂರಿನ ವಕೀಲರಿಗೆ ಬಿಜೆಪಿ ಲೀಗಲ್ ಟೀಮ್ ಅಭಿನಂದನೆ ಸಲ್ಲಿಸಿದೆ. ಕಾರಣ, ಕಿಡಿಗೇಡಿಗಳ ಪರವಾಗಿ ಅವರು ವಕಾಲತ್ತು ವಹಿಸಿಲ್ಲ ಅನ್ನುವಂಥ ಕಾರಣಕ್ಕೆ. ಈಗಾಗಲೇ ಬಿಜೆಪಿಯ ಲೀಗಲ್ ಟೀಮ್ ಮದ್ದೂರಿಗೆ ಭೇಟಿ ಕೊಟ್ಟಿದ್ದು, ರಾಜ್ಯ ಕಾನೂನು ಪ್ರಕೋಷ್ಠದ ಸಂಚಾಲಕರು ಜೊತೆಗೆ ಅವ್ರ ಟೀಮಲ್ಲಿ ಇರುವಂತವರೆಲ್ಲರೂ ಕೂಡ ಭೇಟಿಯಾಗಿದ್ದಾರೆ, ಮಾತುಕತೆ ನಡೆಸಿದ್ದಾರೆ, ಚರ್ಚೆ ಆಗಿದೆ. ಮತ್ತೆ ರಾಮ್ ರಹೀಂ ನಗರದಲ್ಲಿ ಇರುವಂತಹ ಮಸೀದಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳ ಪರಿಶೀಲನೆಯನ್ನು ಕೂಡ ಮಾಡಲಾಗಿದೆ. ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಆದಂಥ ಕಲ್ಲು ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕ ಆರೋಪಿಗಳ ವಿರುದ್ಧ ಕೇಸ್ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿಯ ಸ್ಟ್ಯಾಂಡ್ ಏನಪ್ಪಾ ಅಂದರೆ, ಆರೋಪಿಗಳ ಕಿಡಿಗೇಡಿಗಳೇನಿದ್ದಾರೆ ಕಲ್ಲೆಸೆದವರು, ಅವರ ಪರವಾಗಿ ಯಾರೂ ವಕೀಲರು ವಕಾಲತ್ತು ವಹಿಸೋದಕ್ಕೆ ಹೋಗಬಾರ್ದು ಅಂತ. ಅದೇ ನಿರ್ಧಾರವನ್ನು ಮದ್ದೂರಿನಲ್ಲಿ ಇರುವಂಥ ವಕೀಲರ ಟೀಮ್ ಕೂಡ ತೆಗೆದುಕೊಂಡಿದೆ. ಅವರ ಸಂಘ ಕೂಡ ಅದೇ ನಿರ್ಧಾರ ತೆಗೆದುಕೊಂಡಿದೆ. ಹೀಗಾಗಿ ಬಿಜೆಪಿ ಕಡೆಯಿಂದ ಅವರಿಗೆ ಅಭಿನಂದನೆ ಸಲ್ಲಿಕೆ ಕೂಡ ಆಗಿರುವಂಥದ್ದು. ಮದ್ದೂರಿನಲ್ಲಿ ಆಗಿರುವಂಥ ಗಲಾಟೆ ಇನ್ನೂ ಕೂಡ ಮಾಸಿಲ್ಲ. ಕಾರಣ, ಸಾಕಷ್ಟು ರಾಜಕೀಯ ಬಣ್ಣವನ್ನು ಪಡ್ಕೊಳ್ತಾ ಇದೆ. ರಾಜಕೀಯವಾಗಿ ಈ ಘಟನೆ ಏನಿದೆ ಸಾಕಷ್ಟು ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಸದ್ಯ ಬಿಜೆಪಿಯ ಲೀಗಲ್ ಟೀಮ್ ವಕೀಲರ ತಂಡವನ್ನು ಭೇಟಿ ಮಾಡಿದೆ. ವಕೀಲರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಷನ್ಸ್ ಕೂಡ ಮಾಡಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ಈಗಾಗಲೇ ವಕೀಲರ ಟೀಮ್ ಏನಿದೆ ಪೂರ್ತಿಯಾಗಿ ಈ ಕಿಡಿಗೇಡಿಗಳ ಕಲ್ಲು ತೂರಾಟ ಮಾಡಿದವರ ಪರವಾಗಿ ವಕಾಲತ್ತು ವಹಿಸಬಾರ್ದು ಅಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸದ್ಯ ಬಿಜೆಪಿ ಲೀಗಲ್ ಟೀಮ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡಿದೆ. ಯಾವ ರೀತಿಯಾಗಿ ಈ ಒಂದು ಪ್ರಕರಣವನ್ನು ತೆಗೆದುಕೊಳ್ಬೇಕಾಗುತ್ತೆ, ನಿಜಕ್ಕೂ ಅಲ್ಲಿ ಕಲ್ಲು ತೂರಿದ್ಯಾರು, ಕಲ್ಲು ಬಂದಿದ್ದು ಹೇಗೆ, ಅದೆಲ್ಲದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. 500 ಮೀಟರ್ ದೂರದಲ್ಲಿ ಕಲ್ಲೆಸೆದ್ರು ಅಂತ ಹೇಳಲಾಗ್ತಾ ಇದೆ. ನಿಜಕ್ಕೂ ಕೂಡ ಅದೇ ರೀತಿನೇ ಆಯ್ತಾ, ಅಲ್ಲಿ ಬಂದಿದ್ಯಾರು, ಪ್ರವೋಕ್ ಮಾಡಿದ್ಯಾರು, ಲೈಟ್ ಆಫ್ ಮಾಡಿದ್ಯಾರು, ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಅದೆಲ್ಲದಕ್ಕೂ ಉತ್ತರ ಸಿಗಬೇಕಾಗಿದೆ. ಒಟ್ಟಿನಲ್ಲಿ ಯಾವುದೇ ಒಂದು ಧರ್ಮದ ಉತ್ಸವ ಆಗಲಿ, ಕಾರ್ಯಕ್ರಮಗಳಾಗಲಿ, ಇಂಥ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ಬಂದು ಈ ರೀತಿಯಾಗಿ ಮಾಡ್ತಾರೆ ಅಂತ ಅಂದರೆ, ಯಾತಕ್ಕಾಗಿ ಮತ್ತೊಂದು ಧರ್ಮದವರಿಗೆ ನೋವುಂಟು ಮಾಡುವಂಥ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಇದೆ. ಆದರೆ ಅಷ್ಟೆಲ್ಲ ಪೊಲೀಸ್ ಭದ್ರತೆ ಇತ್ತು, ಅದ್ರ ಮಧ್ಯೆನೂ ಕೂಡ ಬಂದು ಕಲ್ಲು ತೂರಾಟ ಆಗೇ ಹೋಯಿತು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಲೀಗಲ್ ಟೀಮನ್ನು ಭೇಟಿ ಮಾಡಿರೋದು ಬಿಜೆಪಿ. ಲೀಗಲ್ ಟೀಮ್ ಜೊತೆಗೆ ಮಾತುಕತೆ ಮಾಡಿದ್ದಾರೆ. ಮತ್ತು ರಾಮ್ ರಹೀಂ ನಗರದಲ್ಲಿರುವಂಥ ಮಸೀದಿಗೆ ಸಂಬಂಧಪಟ್ಟಂತೆಯೂ ಕೂಡ ಇಲ್ಲಿ ಮೊದಲು ಮಸೀದಿ ಇರಲಿಲ್ಲ, ಹಾಗೆ ಹೀಗೆ ಸಾಕಷ್ಟು ಚರ್ಚೆಗಳು ಕೂಡ ಈಗ ಶುರುವಾಗಿವೆ. ಅದಕ್ಕೆ ಸಂಬಂಧಪಟ್ಟನೂ ಕೂಡ ಈಗ ದಾಖಲೆಗಳ ಪರಿಶೀಲನೆ ನಡೀತಿದೆ. ರಾಮ್ ರಹೀಂ ನಗರದಲ್ಲಿ ರಾತ್ರಿ 7 ಗಂಟೆಗೆ ಗಣೇಶೋತ್ಸವದಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ರಾಜ್ಯದ ಎಲ್ಲ ಮಾಧ್ಯಮಗಳು, ಪತ್ರಿಕೆಗಳಲ್ಲಿ ನಾವೆಲ್ಲ ಗಮನಿಸಿದ್ದೇವೆ. ಆಗ ನಮಗೂ ಕೂಡ ಈ ಸಮಾಜದ ಕೆಳಗಡೆ ಇರ್ತಕ್ಕಂಥ ಈ ಸಮಾಜದ ಬಗ್ಗೆ ಪ್ರತಿನಿತ್ಯ ಚಿಂತನೆ ಮಾಡ್ತಿರ್ತಕ್ಕಂಥ ವಕೀಲ ಮಿತ್ರರಿಗೆ ನಮ್ಮ
ಭಾರತೀಯ ಜನತಾ ಪಕ್ಷದ ಕಾನೂನು ಪ್ರಕೋಷ್ಠದ ರಾಜ್ಯ ತಂಡದವರಿಗೆ ಕಳೆದ ವರ್ಷ ನಾಗಮಂಗಲದಲ್ಲಿ ಇದೇ ತರದ ಘಟನೆಯನ್ನು ನಾವು ಈ ಮಂಡ್ಯ ಜಿಲ್ಲೆಯಲ್ಲಿ ಬಂದು ನಮ್ಮ ವಕೀಲರ ಪ್ರಕೋಷ್ಠ ಬಂದು ಗಮನಿಸಿ ಅಲ್ಲಿ ಆಗಿರ್ತಕ್ಕಂಥ ದುಷ್ಕೃತ್ಯಗಳು ಏನು, ಅಲ್ಲಿ ಅಂಗಡಿಗಳಿಗೆ ಮುಂಗಡಿಗಳಿಗೆ ಬೆಂಕಿ ಇಡುವಂಥದ್ದು ನಡೆದಿತ್ತು ಕಳೆದ ವರ್ಷದ ಗಣೇಶೋತ್ಸವ ಸಂದರ್ಭದಲ್ಲಿ. ಅದೇ ರೀತಿಯಲ್ಲಿ ಮದ್ದೂರು, ಶಾಂತ ರೀತಿಯಲ್ಲಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಈ ವರ್ಷದ ಗಣೇಶೋತ್ಸವ ಸಾರ್ವಜನಿಕ ಉತ್ಸವ ಸಮಿತಿಯಲ್ಲಿ ಗಣೇಶೋತ್ಸವ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಮದ್ದೂರಿನಲ್ಲಿ ಕಿಡಿಗೇಡಿಗಳು, ಸಮಾಜಘಾತಕ ಕಿಡಿಗೇಡಿಗಳು ಬೀದಿ ದೀಪಗಳನ್ನು ಆರಿಸುವ ಮೂಲಕ ಗಣೇಶನ ಮೂರ್ತಿಗೆ ಕಲ್ಲೆಸೆಯುವುದರ ಜೊತೆಗೆ ಸಾರ್ವಜನಿಕರಿಗೂ ಕೂಡ ಕಲ್ಲು ತೂರಾಟವನ್ನು ಮಾಡಿ ಈ ಶಾಂತ ರೀತಿಯ ಸಮಾಜದಲ್ಲಿ ಪ್ರಕ್ಷುಬ್ಧ ವಾತಾವರಣವನ್ನ ಕಳೆದ 7ನೇ ತಾರೀಕು ಮದ್ದೂರು ನಗರದ ಅನೇಕ ಪುಂಡ ಮುಸ್ಲಿಂ ಯುವಕರು ನಡೆಸಿದ್ದಾರೆ. ಸರ್, ಕಾರಣ ಇಷ್ಟೇ. ಕಳೆದ 3 ದಿವಸದ ಹಿಂದೆಯನ್ನು 7ನೇ ತಾರೀಕು ಸಂಜೆ 7 ಗಂಟೆಗೆ ಮದ್ದೂರು ನಗರದ ರಾಮ್ ರಹೀಂ ನಗರದಲ್ಲಿ ಶಾಂತ ರೀತಿಯಲ್ಲಿ ನಮ್ಮ ಧಾರ್ಮಿಕ ಆಚರಣೆಯಾದಂಥ ಹಿಂದೂಗಳ ಗಣೇಶೋತ್ಸವ ಏನು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ವತಿಯಿಂದ ಸಾರ್ವಜನಿಕವಾಗಿ ಅನೇಕ ಸಾರ್ವಜನಿಕರು ಈ ಗಣೇಶ ಉತ್ಸವ ಮೂರ್ತಿಯನ್ನು ತೆಗೆದುಕೊಂಡು ಗಣೇಶ ವಿಸರ್ಜನೆಗೋಸ್ಕರ ಸಾರ್ವಜನಿಕವಾಗಿ ರಾತ್ರಿ ಹೋಗ್ತಕ್ಕಂಥ ಸಡಗರ ಸಂಭ್ರಮದ ಸಂದರ್ಭದಲ್ಲಿ ಸಹಿಸದೇ ಇರತಕ್ಕಂಥ ಮುಸ್ಲಿಂ ಕಿಡಿಗೇಡಿಗಳು ಮದ್ದೂರು ನಗರದಲ್ಲಿ ಬೀದಿ ದೀಪಗಳನ್ನು ಆರಿಸಿ ಸಾರ್ವಜನಿಕರ ಮೇಲೆ ಕಲ್ಲೆಸೆಯುವುದರ ಜೊತೆಗೆ ಗಣೇಶ ಮೂರ್ತಿ ಮೇಲೂ ಕೂಡ ಕಲ್ಲುಗಳನ್ನು ಎಸೆದು ಶಾಂತ ರೀತಿಯ ಮದ್ದೂರನ್ನು ಇವತ್ತು ಪ್ರಕ್ಷುಬ್ಧ ವಾತಾವರಣಕ್ಕೆ ಕಾರಣಕರ್ತರಾದ ಕಿಡಿಗೇಡಿಗಳೇನಿದ್ದಾರೆ ಆ ಕಿಡಿಗೇಡಿಗಳ ವಿರುದ್ಧ ಇವತ್ತೆಲ್ಲರೂ ಕೂಡ ನಮ್ಮ ಮದ್ದೂರಿನ ವಕೀಲರಾದ ಸಂಘದ ಅಧ್ಯಕ್ಷರಿರ್ಬೋದು, ಕಾರ್ಯದರ್ಶಿ ಇರ್ಬೋದು, ಖಜಾಂಚಿಗಳು, ನಮ್ಮೆಲ್ಲ ವಕೀಲರು ಮಿತ್ರರು ದೃಢ ನಿರ್ಧಾರವನ್ನು ಮಾಡಿ ಏನು ಈ ಸಮಾಜಘಾತುಕ ಈ ವ್ಯವಸ್ಥಿತ ಪಿತೂರಿಯನ್ನು ನಡೆಸಿದಂಥ ಮುಸ್ಲಿಂ ಪುಂಡ ಯುವಕರ ಇವರ ವಿರುದ್ಧ ನಾವೆಲ್ಲರೂ ಕೂಡ ಒಮ್ಮತವಾಗಿ ನಾವೆಲ್ಲರೂ ಅವರ ಪರವಾಗಿ ಯಾವುದೇ ವಕಾಲತನ್ನು ವಹಿಸೋದಿಲ್ಲ, ಅವರಿಗೆ ಬೇಲ್ ಅಪ್ಲಿಕೇಶನನ್ನು ಹಾಕೋದಿಲ್ಲ. ಹೀಗೆ ಮದ್ದೂರಿನ ವಕೀಲರ ಸಂಘ ಏನು ಒಂದು ನಿರ್ಣಯ ಮಾಡಿದೆ, ಆ ವಕೀಲರ ಸಂಘದ ನಿರ್ಣಯವನ್ನು ನಮ್ಮ ರಾಜ್ಯ BJP ಕಾನೂನು ಪ್ರಕೋಷ್ಠ ತಂಡ ಸ್ವಾಗತಿಸಲಿಕ್ಕೆ ನಮ್ಮ ವಕೀಲ ಮಿತ್ರರಿಗೆ, ಈ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಆಫೀಸ್ ಬೇರರ್ಸ್ಗೆ, ಮದ್ದೂರಿನ ವಕೀಲರ ಸಂಘದ ಆಫೀಸ್ ಬೇರರ್ಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿ ಒಂದು ಸನ್ಮಾನವನ್ನು ಮಾಡಿ. ಸರ್, ಕಾರಣ ಇಷ್ಟೇ. ಕಳೆದ 3 ದಿವಸದ ಹಿಂದೆಯನ್ನು 7ನೇ ತಾರೀಕು ಸಂಜೆ 7 ಗಂಟೆಗೆ ಮದ್ದೂರು ನಗರದ ರಾಮ್ ರಹೀಂ ನಗರದಲ್ಲಿ ಶಾಂತ ರೀತಿಯಲ್ಲಿ ನಮ್ಮ ಧಾರ್ಮಿಕ ಆಚರಣೆಯಾದಂಥ ಹಿಂದೂಗಳ ಗಣೇಶೋತ್ಸವ ಏನು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ವತಿಯಿಂದ ಸಾರ್ವಜನಿಕವಾಗಿ ಅನೇಕ ಸಾರ್ವಜನಿಕರು ಈ ಗಣೇಶ ಉತ್ಸವ ಮೂರ್ತಿಯನ್ನು ತೆಗೆದುಕೊಂಡು ಗಣೇಶ ವಿಸರ್ಜನೆಗೋಸ್ಕರ ಸಾರ್ವಜನಿಕವಾಗಿ ರಾತ್ರಿ ಹೋಗ್ತಕ್ಕಂಥ ಸಡಗರ ಸಂಭ್ರಮದ ಸಂದರ್ಭದಲ್ಲಿ ಸಹಿಸದೇ ಇರತಕ್ಕಂಥ ಮುಸ್ಲಿಂ ಕಿಡಿಗೇಡಿಗಳು ಮದ್ದೂರು ನಗರದಲ್ಲಿ ಬೀದಿ ದೀಪಗಳನ್ನು ಆರಿಸಿ ಸಾರ್ವಜನಿಕರ ಮೇಲೆ ಕಲ್ಲೆಸೆಯುವುದರ ಜೊತೆಗೆ ಗಣೇಶ ಮೂರ್ತಿ ಮೇಲೂ ಕೂಡ ಕಲ್ಲುಗಳನ್ನು ಎಸೆದು ಶಾಂತ ರೀತಿಯ ಮದ್ದೂರನ್ನು ಇವತ್ತು ಪ್ರಕ್ಷುಬ್ಧ ವಾತಾವರಣಕ್ಕೆ ಕಾರಣಕರ್ತರಾದ ಕಿಡಿಗೇಡಿಗಳೇನಿದ್ದಾರೆ ಆ ಕಿಡಿಗೇಡಿಗಳ ವಿರುದ್ಧ ಇವತ್ತೆಲ್ಲರೂ ಕೂಡ ನಮ್ಮ ಮದ್ದೂರಿನ ವಕೀಲರಾದ ಸಂಘದ ಅಧ್ಯಕ್ಷರಿರ್ಬೋದು, ಕಾರ್ಯದರ್ಶಿ ಇರ್ಬೋದು, ಖಜಾಂಚಿಗಳು, ನಮ್ಮೆಲ್ಲ ವಕೀಲರು ಮಿತ್ರರು ದೃಢ ನಿರ್ಧಾರವನ್ನು ಮಾಡಿ ಏನು ಈ ಸಮಾಜಘಾತುಕ ಈ ವ್ಯವಸ್ಥಿತ ಪಿತೂರಿಯನ್ನು ನಡೆಸಿದಂಥ ಮುಸ್ಲಿಂ ಪುಂಡ ಯುವಕರ ಇವರ ವಿರುದ್ಧ ನಾವೆಲ್ಲರೂ ಕೂಡ ಒಮ್ಮತವಾಗಿ ನಾವೆಲ್ಲರೂ ಅವರ ಪರವಾಗಿ ಯಾವುದೇ ವಕಾಲತನ್ನು ವಹಿಸೋದಿಲ್ಲ, ಅವರಿಗೆ ಬೇಲ್ ಅಪ್ಲಿಕೇಶನನ್ನು ಹಾಕೋದಿಲ್ಲ. ಹೀಗೆ ಮದ್ದೂರಿನ ವಕೀಲರ ಸಂಘ ಏನು ಒಂದು ನಿರ್ಣಯ ಮಾಡಿದೆ, ಆ ವಕೀಲರ ಸಂಘದ ನಿರ್ಣಯವನ್ನು ನಮ್ಮ ರಾಜ್ಯ BJP ಕಾನೂನು ಪ್ರಕೋಷ್ಠ ತಂಡ ಸ್ವಾಗತಿಸಲಿಕ್ಕೆ ನಮ್ಮ ವಕೀಲ ಮಿತ್ರರಿಗೆ, ಈ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಆಫೀಸ್ ಬೇರರ್ಸ್ಗೆ, ಮದ್ದೂರಿನ ವಕೀಲರ ಸಂಘದ ಆಫೀಸ್ ಬೇರರ್ಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿ ಒಂದು ಸನ್ಮಾನವನ್ನು ಮಾಡಿ. ಸರ್, ಕಾರಣ ಇಷ್ಟೇ. ಕಲ್ಲು ಹೊಡೆದವರ ಮೇಲೆ ಕೇಸ್ ದಾಖಲಾಗಿದೆ. ಸರ್ಕಾರ ಕಾನೂನು ರೀತಿಯಲ್ಲಿನೇ ಕ್ರಮ ಜರುಗಿಸುತ್ತೆ. ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲಾ ಪಕ್ಷದ ಮುಖಂಡರು ಕೂತು ಬಗೆಹರಿಸಬೇಕಾಗುತ್ತೆ. ಬಿಜೆಪಿಯವರು ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತಿದ್ದಾರೆ. ಬಿಜೆಪಿಯವರು ಗಲಾಟೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಬಿಜೆಪಿ ಬೆಂಕಿ ಹಚ್ಚೋದನ್ನ ಬಿಡಬೇಕು ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕಾನೂನು ಪ್ರಕಾರ ಸರ್ಕಾರ ಅವ್ರ ಮೇಲೆ ಕ್ರಮ ತಗೊಳ್ತಾರೆ.
ಈ BJPಯವರು ಎಲ್ಲನ ಕೋಮುಗಲಭೆಗಳು ಸ್ವಾತಂತ್ರ್ಯ ಪೂರ್ವದಲ್ಲೂ ಆಗ್ತಿತ್ತು, ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಕೋಮುಗಲಭೆಗಳು ಅಲ್ಲಲ್ಲಿ ನಡೆಯುತ್ತೆ. ಕೋಮುಗಲಭೆಗಳು ಆದಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಮುಖಂಡಗಳು ಕೂತು ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡಬೇಕು. ಮದ್ದೂರಲ್ಲಿ ಗಣೇಶನ ಉತ್ಸವ ಅದರ ಮೇಲೆ ಯಾರ ಕಲ್ಲು ಹೊಡೆದ್ರು ಅಂತೇಳಿ ಅಲ್ಲಿ ಗಲಾಟೆ ಆಗಿದೆ. ಕಲ್ಲು ಹೊಡೆದವ್ರ ಮೇಲೆ ಕೇಸ್ ರಿಜಿಸ್ಟ್ರೇಷನ್ ಆಗಿದೆ. ಕಾನೂನು ಪ್ರಕಾರ ಸರ್ಕಾರ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಈ BJPಯವರು ಎಲ್ಲನ ಕೋಮುಗಲಭೆಗಳು ಸ್ವಾತಂತ್ರ್ಯ ಪೂರ್ವದಲ್ಲೂ ಆಗ್ತಿತ್ತು, ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಕೋಮುಗಲಭೆಗಳು ಅಲ್ಲಲ್ಲಿ ನಡೆಯುತ್ತೆ. ಕೋಮುಗಲಭೆಗಳು ಆದಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಮುಖಂಡಗಳು ಕೂತು ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡಬೇಕು. ಮದ್ದೂರಲ್ಲಿ ಗಣೇಶನ ಉತ್ಸವ ಅದರ ಮೇಲೆ ಯಾರ ಕಲ್ಲು ಹೊಡೆದ್ರು ಅಂತೇಳಿ ಅಲ್ಲಿ ಗಲಾಟೆ ಆಗಿದೆ. ಕಲ್ಲು ಹೊಡೆದವ್ರ